Hello guys, welcome back to Foodie Friends. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಚಿಲ್ಲಿ. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಂತ ತನಕ ನೋಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಒಂದು ಸಿಂಪಲ್ ಆದ ಈಸಿ ಮೆಥಡ್ ಚಿಕನ್ ಚಿಲ್ಲಿ ಮಾಡೋ ಹೇಳ್ತಿದ್ದೀನಿ. ಮೊದಲಿಗೆ ಚಿಕನ್ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಹಾಕಿ, ಮುಂದೆ 2 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಲೈಮ್, 3 ಟೀ ಸ್ಪೂನ್ ಕಾರ್ನ್ಫ್ಲವರ್ ಮತ್ತು 3 ಟೀ ಸ್ಪೂನ್ ಮೈದಾ. ಇದನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡಿದ ಮ್ಯಾರಿನೇಟ್ ಮಾಡಿ ಒಂದು 30 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಡೀಪ್ ಫ್ರೈ ಮಾಡಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿದ್ದಕ್ಕೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿ, ಶುಂಠಿ ಮತ್ತು ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಫ್ರೈ ಮಾಡಿ. ಫಸ್ಟ್ ನಾನು ಚಿಲ್ಲಿದು ರೆಸಿಪಿ ತುಂಬ ಹಾಕಿದ್ದೇನೆ, ಆದರೆ ಬೇರೆ ಬೇರೆ ಟೈಪ್, ಇದೊಂದು ಬೇರೆ ಟೈಪ್. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 3 ಈರುಳ್ಳಿ ಮತ್ತು 3 ಕ್ಯಾಪ್ಸಿಕಮ್ ಹೀಗೆ ನಾನು ಹೇಗೆ ಕಟ್ ಮಾಡಿದ್ದೀನಲ್ಲ ಹಾಗೆ ಕಟ್ ಮಾಡಿ ಹಾಕಿ, ಅಲ್ಲ ಹೇಗೂ ಕಟ್ ಮಾಡಿ ಹಾಕೋದು ನಿಮ್ಮ ಇಷ್ಟ. ನಾನು ಹೀಗೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ, ಚೆನ್ನಾಗಿ ಅಂದರೆ ಸ್ವಲ್ಪ ಫ್ರೈ ಆಗಲಿ, ಓವರ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಒಂದು 4 ಟೀ ಸ್ಪೂನ್ ಟೊಮೆಟೊ ಕೆಚಪ್, 3 ಟೀ ಸ್ಪೂನ್ ಚಿಲ್ಲಿ ಸಾಸ್, 3 ಟೀ ಸ್ಪೂನ್ ಸೋಯಾ ಸಾಸ್. ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿ ಹಾಕಲಿಕ್ಕಿಲ್ಲ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಫ್ರೈಡ್ ಚಿಕನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡಿ, ಯಾಕೆಂದರೆ ನೀರು ಸ್ವಲ್ಪ ಕಡಿಮೆ ಆಗ್ತದೆ, ಪ್ರೊಡ್ಯೂಸ್ ಆಗ್ತದೆ. ಅದರ ನಂತರ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಸರ್ವ್ ಮಾಡಿ. ಇದು ಒಳ್ಳೆ ಟೇಸ್ಟ್ ಬರ್ತದೆ. ಇದು ಕೂಡ ಈ ಟೈಪ್ ಮಾಡಿದರೆ ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.